ವೋಟ್ ಚೋರಿ ಅಂತ ಹೇಳ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದನ್ನೇ ನಾನು ಇವತ್ತು ಡಿಬೇಟ್ನ ಆರಂಭದಲ್ಲಿ ಬೆಳಗ್ಗೆನೇ ಒಂದು ಮಾತನ್ನು ಹೇಳಿದೆ. ಇಲ್ಲಿವರೆಗೆ EVM ಬಗ್ಗೆ ಆರೋಪಗಳಿತ್ತು. ಇವತ್ತು ಏನೇ ಆದರೂ ಕೂಡ ವೋಟ್ ಚೋರಿ ವಿಚಾರಗಳು ಮುನ್ನೆಲೆಗೆ ಬರುತ್ತಾ ಅಂತೇಳಿ ಈಗ ಅದೇ ರೀತಿಯಾದಂತಹ ವಿಷಯ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ, ತೋರಿಸ್ತೀವಿ. ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡು. ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. OBC ಮತಗಳಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಅಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ. ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಇನ್ನು ಬಿಹಾರ ಎಲೆಕ್ಷನ್ನಲ್ಲಿ ತೇಜಸ್ವಿ ಯಾದವ್ಗೆ ಹಿನ್ನಡೆ ಆಗಿರುವಂಥದ್ದು ಕೂಡ RJD CM ಅಭ್ಯರ್ಥಿ ತೇಜಸ್ವಿ ಯಾದವ್ವೇ ಖುದ್ದಾಗಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. BJPಯ ಸತೀಶ್ ಕುಮಾರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ರಾಘೋಪುರ ಕ್ಷೇತ್ರದಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ, ಘಟಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿ, ಸದ್ಯದ ಪ್ರತಿಪಕ್ಷ ನಾಯಕ, 2 ಬಾರಿ DCM, ಇಷ್ಟೆಲ್ಲ ಆಗಿರತಕ್ಕಂತಹ ತೇಜಸ್ವಿ ಯಾದವ್ ಅವರು ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ ರಾಘೋಪುರ ಕ್ಷೇತ್ರದಲ್ಲಿ. ರಾಘೋಪುರ ಯಾದವರು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂತಹ ಮತಕ್ಷೇತ್ರ. ಈ ಮೂಲಕವಾಗಿ ಅದನ್ನು ರಾಘೋಪುರ ಮತಕ್ಷೇತ್ರವನ್ನು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಭಾಳ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೇ ಈ ಕ್ಷೇತ್ರವನ್ನು ತಮ್ಮ ಫ್ಯಾಮಿಲಿಗೆ ಉಳಿಸ್ಕೊಂಡಿದ್ದಾರೆ ಲಾಲು ಪ್ರಸಾದ್ ಯಾದವ್ ಅಂತೇಳಿ ಹೇಳ್ತಿದ್ದಾರೆ. ಆದರೆ ಅದೇ ರಾಘೋಪುರ ಕ್ಷೇತ್ರದಲ್ಲಿ ಮತ ಎಣಿಕೆ ಆರಂಭ ಆದಾಗಲಿಂದಲೂ ಕೂಡ ಭಾರೀ ಹಿನ್ನಡೆಯನ್ನು ಖುದ್ದು ತೇಜಸ್ವಿ ಯಾದವ್ ಅವರೇ ಅನುಭವಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ತೇಜಸ್ವಿ ಯಾದವ್ ಅವರೇನೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಇನ್ನು ಅವರ ಪಕ್ಷದ ಸ್ಥಿತಿಗತಿ ಏನಾಗಿದೆ ಅನ್ನೋದು ಗೋಚರಿಸ್ತಾ ಇದೆ. ಈಗ BJP 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ, 79 ಕ್ಷೇತ್ರಗಳಲ್ಲಿ JDU ಮುನ್ನಡೆಯನ್ನು ಸಾಧಿಸಿದೆ. ಎರಡೂ ಮಿತ್ರ ಪಕ್ಷಗಳ ನಡುವೆ ನಂಬರ್ 1 ಆಗೋದ್ರ ಬಗ್ಗೆ ಪೈಪೋಟಿ ನಡೀತಾ ಇದೆ. ಇತ್ತ ಎದುರಾಳಿಗಳನ್ನು ನೋಡಿದರೆ ಅವರ ಎದುರಾಳಿ ನಾಯಕತ್ವದ ಸೇನಾಪತಿನೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದರು. ಇದು ಯಾವುದೇ ಸ್ವರೂಪದಲ್ಲೂ ಕೂಡ ಪ್ರಭಾವವನ್ನು ಬೀರಿಲ್ಲ. 2020 ಚುನಾವಣೆಯೇ ಬೇರೆ, 2025 ಚುನಾವಣೆಯೇ ಬೇರೆ ಅನ್ನುವಂತಹ ಸ್ವರೂಪದಲ್ಲಿ ರಿಸಲ್ಟ್ ಗೋಚರಿಸ್ತಾ ಇರುವಂಥದ್ದು.